BSP ಮಂಜುನಾಥ್ ಅಂತ ಬಿಟ್ಟು ಕರೀತಾರೆ. ಮಾಧ್ಯಮ ಮಿತ್ರರು ದಯವಿಟ್ಟು ಈ ಹೆಣ್ಮಕ್ಳ ಪರವಾಗಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ, ಆದ್ರೆ ಅರೆಸ್ಟ್ ಮಾಡೋ ಅಂತ ವಿಚಾರ, ಒಂದು ಅರೆಸ್ಟ್ ಮಾಡಿದ್ರೆ ನಮ್ಮ ಒಂದು ಹೋರಾಟಕ್ಕೆ ಒಂದು ನ್ಯಾಯ ಸಿಗುವಂತ ಕೆಲಸ ನಡೀತಾ ಇತ್ತು. ಬಟ್ ಏನೂ ಆಗ್ಲಿಲ್ಲ. ನಾವ್ ಹೇಳೋಂಥದ್ದೇನಂದ್ರೆ, ಇವಾಗ ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋ ಸಂಬಂಧಪಟ್ಟಂಗೆ ಅವ್ರ ಮನೆ ಮುಂದೆನೆ, ರಾಕೇಶ್ ಅವ್ರ ಮನೆ ಮುಂದೆನೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್. 22ನೇ ತಾರೀಕು ನನ್ನ ಮದ್ವೆನ ರಾಕೇಶ್ ಎಂಬುವ್ರ ಜೊತೆ ಮದ್ವೆ ಮಾಡಿದ್ರು ನಮ್ಮ ತಂದೆ ತಾಯಿ. ರಾಕೇಶ್ ಅವ್ರ ಫ್ಯಾಮಿಲಿ ಏನೇನ್ ಕೇಳ್ತಾರೋ ಎಲ್ಲ ವರದಕ್ಷಿಣೆ ವರೋಪಚಾರ ಎಲ್ಲ ಕೊಟ್ಟು ಅವ್ರಿಗೆ ಇಷ್ಟ ಬಂದಂತೆ CBR ಕನ್ವೆನ್ಷನ್ ಹಾಲ್ ಅಲ್ಲಿ ಮದ್ವೆ ಮಾಡಿದ್ರು ನಮ್ಗೆ. ನನ್ ಜೊತೆ ಚೆನ್ನಾಗಿದ್ದಿದ್ದು ಅವನು ಒಂದ್ 10 ದಿನ ಅಷ್ಟೇ, ಒಂದು 8 ದಿನದಿಂದ 15 ದಿನ ಅಷ್ಟೇ ನನ್ ಜೊತೆ ಚೆನ್ನಾಗಿದ್ದು. ಅದಾದ್ಮೇಲೆ ನನ್ನ ಮಾತಾಡ್ಸೋದಾಗ್ಲಿ ಏನು ಮಾಡ್ತಾ ಇರ್ಲಿಲ್ಲ. ಅವ್ನ ಪಾಡಿಗೆ ಅವ್ನು ಇರ್ತಾ ಇದ್ದ. ಸೊ ಅವ್ನ ಬಿಹೇವಿಯರ್ ಚೇಂಜಸ್ ತುಂಬಾನೇ ಆಯ್ತು. ಇದಾದಾಗ ಏನಾಯ್ತು ಅಂತಂದ್ರೆ, ನಾನ್ ಈಗ ದಿನಾನು ಟಾರ್ಚರ್ ಕೊಡ್ತಾ ಇದ್ದ. ನಿಮ್ ಮನೆಯಿಂದ ಹೋಗಿ ವರದಕ್ಷಿಣೆ ತಗೋಬಾ, ನಿಮ್ಮ ಅಪ್ಪ ಅಮ್ಮಗೆ ಹೇಳು ನೀನು ವರದಕ್ಷಿಣೆ ತಗೋಬಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನಂಗೆ ಟಾರ್ಚರ್ ಮಾಡ್ತಾ ಇದ್ದ. ಸೊ ನಾನು ತುಂಬಾ ದಿವಸನು ತಡ್ಕೊಂಡೇ ಇದ್ದೆ, ಏನಕ್ಕೆ ಇವ್ನು ಹೀಗೆ ಮಾಡ್ತಿದ್ದಾನೆ ಎಲ್ಲಾನು ಅನ್ಬಿಟ್ಟಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಹೀಗೆ ಒಂದ್ ದಿವಸ ಚೆಕ್ ಮಾಡಿದಾಗ ಅವ್ನ ಫೋನು, ಅವ್ನು ಯಾವ್ದೋ ಬೇರೆ ಹೆಂಗಸರ ಜೊತೆ ಎಲ್ಲ ಅನೈತಿಕ ಸಂಬಂಧ ಇಟ್ಕೊಂಡ. ದಿನಾನು ಹೊಡಿಯೋದು ನನ್ಗೆ, ಆಮೇಲೆ ವರದಕ್ಷಿಣೆ ತಗೋಬಾ ಅಂತ ಹೇಳೋದು, ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ನಿಮ್ ಫ್ಯಾಮಿಲಿ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಡ್ತೀವಿ ಅಂತ ದಿನಾನು ಬೆದರಿಕೆ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಹೀಗಿದ್ದಾಗ ನಾನ್ ಒಂದ್ ದಿವಸ ಇಟ್ಕೊಂಡು ನನ್ನನ್ನು ಹೊಡೆದೇ ಬಿಟ್ಟಿದ್ರು ಅವ್ರ ಅಪ್ಪ, ಅವ್ರ ಅಕ್ಕ, ಅವ್ರ ಅಮ್ಮ ಎಲ್ಲ. ಇದೇನಾದ್ರೂ ಆಚೆ ಬಂತು ಅಂದ್ರೆ ನಾನು ನಿನ್ ಮೇಲೆ ಪೆಟ್ರೋಲ್ ಹಾಕಿ ಸುಡ್ಬಿಡ್ತೀನಿ ಅಂತ ಭಯ. ಸೊ ನನ್ಗೇನು ಮಾಡ್ಬೇಡಿ, ಸೊ ನಾನು ಯಾರಿಗೂ ಹೇಳೋದಿಲ್ಲ ಇದನ್ನ ಅಂತ ಹೇಳಿದಾಗ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅದಾಗಿ ಒಂದ್ 2 ನೆಕ್ಸ್ಟ್ ದಿನಾನಿಗೆ ಸರ್ ನಾನು ನಮ್ಮ ಮನೆಗೆ ಇನ್ಫಾರ್ಮ್ ಮಾಡಿದೆ. ಇವಾಗ ನಮ್ಮ ಅಪ್ಪ ಅಮ್ಮಗೆ ಹೇಳಿದೆ, ನಾನು ಈ ತರ ಆಗ್ತಾ ಇದೆ, ನನ್ಗೆ ಈ ತರ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ಬಿಟ್ಟು. ಸೊ ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಬಂದು ಅಲ್ಲಿ ಅವತ್ತೂ ಅಷ್ಟೇ ನಮ್ಮ ಅಪ್ಪ ಗೊತ್ತು, ರಾಕೇಶ್ ನಮ್ಮ ಅಪ್ಪ ನಮ್ಮ ಅಣ್ಣ ಗೊತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದಾನೆ ನಮಗೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವತ್ತೂ ನನ್ಗೆ ಹೇಳಿದ ಮಾತೇನಂತಂದ್ರೆ, ತಾಳಿ ಬಿಸಾಕ್ಬಿಟ್ಟು ಇಲ್ಲಿಂದ ಹೋಗ್ತಾ ಇರು ನೀನು, ನನ್ಗೂ ನಿನ್ಗೆ ಏನು ಸಂಬಂಧ ಇಲ್ಲ ಅನ್ನೋದನ್ನೇ ಹೇಳಿದವನು, ಮಾತಾಡಿದವನು ಅವತ್ತು. ಇಷ್ಟೆಲ್ಲ ಆದ್ಮೇಲೆ ನಾವು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರಿ. FIR ಆಗಿದೆ, ಇವಾಗ FIR ಆಗಿದೆ. ಸೊ ಅದು ಪ್ರೋಸೆಸ್ ನಡೀತಾ ಇದೆ. ಬಟ್ ಅವನ್ನ ಇನ್ನೂ ಏನು ಪೊಲೀಸರು ಏನು ಅರೆಸ್ಟ್ ಮಾಡೋದಾಗ್ಲಿ ಏನು ಮಾಡೋದಾಗ್ಲಿ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಗೆ ನ್ಯಾಯ ಕೊಡ್ಬೇಕಾಗಿಂತ ಕೇಳ್ಕೊಂತ ಇದ್ದೀವಿ ಸರ್. ಮುಂದೆ ಏನ್ ಮಾಡ್ತೀವಿ ಹೋರಾಟ? ಈಗ ಅಣ್ಣವ್ರು ಹೇಳ್ದ ಸಂದೇಶ್ ಅವ್ರು ಹೇಳಿದ್ದಾರೆ, ಅವ್ರ ಮನೆ ರಾಕೇಶ್ ಅವ್ರ ಮನೆ ಮುಂದೆ ಹೋಗಿ ಹೋರಾಟ ಮಾಡೋಣ. ರಾಕೇಶ್ ಅಂದ್ರೆ ಯಾರು? ಆ ವ್ಯಕ್ತಿ ಫೋಟೋ ಇದು ತೋರ್ಸ, ಫೋನಲ್ಲಿ ಇದೆ ತೋರಿಸಿ. ಯಾರಮ್ಮ ಅವರು? ರಾಕೇಶ್ ಸರ್, ಇವ್ರ ಜೊತೆನೆ ಮದ್ವೆ ಆಗಿದ್ದು ನನ್ಗೆ. ಎಷ್ಟು ದಿನ ಇದ್ರಲ್ಲ ಹೇಳಿ. ಒಂದೇ ಫೋಟೋ ಇದೆ, ಇನ್ನೂ ಫೋಟೋ ಇದೆ, ತೋರಿಸಿ ಮೇಡಮ್. ಇದೆ ಸರ್, ತೋರಿಸಿ ಮೇಡಮ್. ಹಾಗೆ ಮದುವೆ ಫೋಟೋ ಏನಿದ್ರೆ ಹಾಗೆ ತೋರಿಸಿ. ಅಫೇರ್ ಸಿಕ್ಕೊಂಡಿರೋದು ಇದೆ. ಸ್ವಲ್ಪ ಇದೆ ಆಗಿರಿ ಅದು ಎಲ್ಲ ಬರೋ ಸುಳ್ಳು ಹೇಳಿದಾರೆ. ನನ್ನದಾಗಿರೋ ಮೋಸ ಇನ್ ಯಾವ್ದೋ ಒಂದು ಹುಡುಗಿಗೂ ಆಗ್ಬಾರ್ದು ಅನ್ನೋದು ನನ್ನ ಒಂದು ಕಳಕಳಿ ಸರ್. ಓಕೆ ಸರ್. BSP ಮಂಜುನಾಥ್ ಅಂತ ಬಿಟ್ಟು ಕರೀತಾರೆ. ಅಂದ್ರೆ ಅವ್ರ ಮಗ ಇದ್ದಾನೆ ರಾಕೇಶ್ ಅಂತ. ಆ ವ್ಯಕ್ತಿ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಏನೋ ಅವ್ರ ಪರ್ಸನಲ್ ಅದ್ ನನಗೆ ಬೇಕಾಗಿಲ್ಲ, ಅದ್ರಲ್ಲಿ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಒಂದು ಹೆಣ್ಮಗಳನ್ನ ಅವರು ಅರೇಂಜ್ ಮ್ಯಾರೇಜ್ ಮಾಡ್ಕೊಂತಾರೆ. ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋ ತನಕ ಅವ್ರ ಮನೆಗಳವ್ರು ಗೊತ್ತಿರಲ್ಲ. ಬಮ್ಮ, ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋ ತನಕ ಅವನೇನೋ ಅವ್ನ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬಿಟ್ಟು ಈ ಹೆಣ್ಮಕ್ಳು ಅವ್ರ ಪೋಷಕರಿಗಾಗ್ಲಿ ಆ ಹೆಣ್ಮಕ್ಳಿಗಾಗ್ಲಿ ಗೊತ್ತಿರಲ್ಲ. ಆ ಹುಡ್ಗ ಏನ್ ಮಾಡ್ತಾನೆ, ಸುಮಾರು ಒಂದು ಕರೆಕ್ಟ್ ಆಗಿ ನಮ್ಮ ಹತ್ರ ಬಂದಿರೋಂಥ ವಿಡಿಯೋಸ್ 18 ವಿಡಿಯೋಸ್ ಬಂದೈತಿ. 18 ಜನ ಹೆಣ್ಮಕ್ಳ ಜೊತೆ FIR ಇಟ್ಕೊಂಡಿರೋಂಥದ್ದು, ಅವ್ರ ಜೊತೆ ಕೆಟ್ಟದಾಗೆಲ್ಲ ನಡ್ಕೊಳ್ಳೋಂಥದ್ದು. ಮತ್ತೆ ಅಷ್ಟೆಲ್ಲ FIRs ಇದ್ರು ಈ ಹುಡುಗಿನ ಮದುವೆ ಮಾಡ್ಕೊಂಡು, ಇತ್ತೀಚೆಗೆ ಮದುವೆ ಮಾಡ್ಕೊಂಡಿರ್ತಾನೆ. ಈ ಹುಡುಗಿನ ಮದುವೆ ಮಾಡ್ಕೊಂಡು ಕೂಡ
ಬೇರೆ ಬೇರೆ ಹೆಣ್ಮಕ್ಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ಹೆಣ್ಮಗಳ ಜೀವನ ಹಾಳು ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಬಂದು ಸರ್ಜಾಪುರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ, FIR ದಾಖಲಾಯ್ತು. ಆದ್ರೆ ಆರೋಪಿಗಳನ್ನ ಅರೆಸ್ಟ್ ಮಾಡೋಂಥ ಕೆಲಸ ನಡೆದಿದೆ. ಆ ಹುಡುಗ ಅವರ ತಂದೆ ತಾಯಿ ಅವ್ರ ತಂಗಿ ಅವರೆಲ್ಲ ಸೇರಿ ಈ ಹೆಣ್ಮಗಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದಷ್ಟು ಸಲ ಟಾರ್ಚರ್, ದುಡ್ಡು ಕಾಸುಗಳಿಗೆ ಅದಕ್ಕೆ ಇದಕ್ಕೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಸಲ ನಾನು ಗಂಡಸು ಇದೇ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಮಾತಾಡಿದ್ನಿ, ಪೊಲೀಸ್ನವ್ರನ್ನ ಕೇಳ್ಬೋದು. ನಾನು ಗಂಡಸು 1000 ಜನದ ಹತ್ರ ಹೋಗ್ತೀನಿ, ಅವಳ ನನ್ನ ಹತ್ರ ಬಿದ್ದಿರ್ಲಿ ಹಂಗೆ ಹೇಳಿದ್ರೆ ಈ ತರ ಎಲ್ಲ ಮತ್ತೆ ಬಂದಿರೋಂಥದ್ದು. ಆಮೇಲೆ ಆ ಹುಡುಗಿನ ಫಿಸಿಕಲ್ ಆಗಿ ಅವ್ರಿಗೆ ತೊಂದರೆ ಕೊಟ್ಟಿರೋಂಥದ್ದು, ಬೇರೆ ತರ ಎಲ್ಲ ಟಾರ್ಚರ್ ಕೊಟ್ಟಿರೋಂಥದ್ದು, ಇವತ್ತು ಆ ಹುಡುಗಿ ಜೀವನ ಹಾಳು ಮಾಡಿರೋಂಥದ್ದು. ರಾಕೇಶ್ ಅನ್ನೋ ವ್ಯಕ್ತಿ ನೋಡಿ, ಅವ್ನ ವಿಡಿಯೋಸು ಹಿಂಗೆಲ್ಲ ಶೇರ್ ಮಾಡ್ತಾರೆ. ಗೊತ್ತಿಲ್ಲ, ಈ ವ್ಯಕ್ತಿನ ದಯವಿಟ್ಟು ಸರ್ಜಾಪುರದಲ್ಲಿ ಯಾರು ನಂಬಕ್ ಹೋಗ್ಬೇಡ್ರಿ. ಈ ಹೆಣ್ಮಗಳಿಗೆ ಅನ್ಯಾಯ ಆಗೈತೆ, ಆ ಹೆಣ್ಮಗಳನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಕೂರಿಸ್ತೀನಿ. ನಾನೇ ನಿರಂತರವಾಗಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗುವ ತನಕ ಪ್ರತಿಭಟನೆ ಮಾಡ್ತೀನಿ. ಆದ್ರೆ ಇಲ್ಲಿ ಬಂದಿರೋಂಥದ್ದು ಏನಂದ್ರೆ, ಅವ್ರ ತಂದೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಅವ್ರ ಮಗ ಮಾಟ ಮಂತ್ರಗಳು ಮಾಡ್ಸೋದು, ಒಂದಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡೋಂಥದ್ದು, ಮತ್ತೆ ಇನ್ನೊಂದಷ್ಟು ಏನೇನೋ ಫೋಟೋಗಳೆಲ್ಲ ಇಟ್ಕೊಂಡು ಏನೇನೋ ಮಾಡೋಂಥದ್ದು, ಇಂಥದ್ದೆಲ್ಲ ಕೆಲಸಗಳು ಮಾಡ್ಕೊಳ್ಳೋಂಥದ್ದು, ಇವ್ರಿಗೆಲ್ಲ ಬೆದರಿಕೆಗಳು ಹಾಕುವಂಥದ್ದು ಇದೆಲ್ಲ ನಡೆದೈತೆ. ನಾನು ಹೇಳೋಂಥದ್ದು ಏನಂದ್ರೆ, ಸರ್ಜಾಪುರ ಜನತೆ ಈ ವ್ಯಕ್ತಿ ಹತ್ರ, ಅವ್ನು ರಾಕೇಶ್ ಅನ್ನೋನ ಹತ್ರ ಸ್ವಲ್ಪ ಹುಷಾರಾಗಿರಿ. ನೀವು ಏನೇನೋ ಅವನ ಹತ್ರ ಮಾಡ್ತಿರೋ, ಈ ಹೆಣ್ಮಕ್ಳು ಯಾರು ನೀವೇನೇನ್ ಮಾಡ್ತಿರೋ ಅದನ್ನೆಲ್ಲ ಅವನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ನಿಮ್ ಕಳಿಸ್ತೀನಿ, ಅದೆಲ್ಲ ಕಳಿಸ್ತಾರೆ. ಮಾಧ್ಯಮ ಮಿತ್ರರು ದಯವಿಟ್ಟು ಈ ಹೆಣ್ಮಕ್ಳ ಪರವಾಗಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ, ಆದ್ರೆ ಅರೆಸ್ಟ್ ಮಾಡೋ ಅಂತ ವಿಚಾರ, ಒಂದು ಅರೆಸ್ಟ್ ಮಾಡಿದ್ರೆ ನಮ್ಮ ಒಂದು ಹೋರಾಟಕ್ಕೆ ಒಂದು ನ್ಯಾಯ ಸಿಗುವಂತ ಕೆಲಸ ನಡೀತಾ ಇತ್ತು. ಬಟ್ ಏನೂ ಆಗ್ಲಿಲ್ಲ. ನಾವ್ ಹೇಳೋಂಥದ್ದೇನಂದ್ರೆ, ಇವಾಗ ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋ ಸಂಬಂಧಪಟ್ಟಂಗೆ ಅವ್ರ ಮನೆ ಮುಂದೆನೆ, ರಾಕೇಶ್ ಅವ್ರ ಮನೆ ಮುಂದೆನೆ ನಿರಂತರವಾಗಿ ಹೋರಾಟ ಮಾಡ್ತೀವಿ.